ಹುಬ್ಬಳ್ಳಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆಗಳಿಟ್ಟು ಹೋರಾಟಗಳು ಮಾಡಿದ್ದೇವೆ. ಅದಕ್ಕೆ ಇವತ್ತು ಮಾನ್ಯ ಸಂತೋಷ್ ಲಾಡ್ ಸಾಹೇಬರ ನೇತೃತ್ವದಲ್ಲಿ ಕಾರ್ಮಿಕ ಕಾರ್ಡನ್ನು ನೀಡಿದರು. ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ 250 ಮಂದಿ ಕಾರ್ಡ್ಗಳು ಮಾಡಿಸಿದ್ದೀವಿ. ಅವ್ರಿಗೆ ಈಗ ಒಂದು ಹಸ್ತಾಂತರ ಕೂಡ ಮಾಡಿದ್ದೇವೆ ಮತ್ತು ಹೆಣ್ಮಕ್ಳಿಗೆ 2 ಲೈಸೆನ್ಸನ್ನು ಮಾಡಿಸಿದ್ದೇವೆ ಸಂಘಟನೆಯಿಂದ. ಮತ್ತು ಇವತ್ತು 100 ಚಿಲ್ಲರೆ ಜನಕ್ಕೆ ನಾವು ID ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ. ಇವತ್ತು ಮುಂದೆ ಬರುವಂಥ ದಿನದಲ್ಲಿ ನಮ್ಮ ಸಾಹೇಬರು ಶ್ರೀಕಾಂತ್ ಬಡಿಗೇರ್ ಸಾಹೇಬರು ನೂತನವಾಗಿ ಆಟೋ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆಟೋ ರಿಕ್ಷಾ ಚಾಲಕರಿಗೆ ನಾವು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ. ಈಗ ನಮ್ಗೆ ಈಗಾಗಲೇ ಆಟೋ ಟ್ರ್ಯಾಕ್ನಲ್ಲಿ ಓಡಿಸಿ ಆಟೋ ಓಡಿಸಿ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. 50 ರೂಪಾಯಿ ದಂಡನೂ ಕೂಡ ಕೈ ಬಿಡ್ತೀವಿ. ಅದನ್ನು ಮುಂದೆ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಪಾಸಿಂಗ್ ಪರ್ಮಿಟ್ಗಳು ಮಾಡಿಸ್ಕೋಬೇಕು, ಲೈಸೆನ್ಸ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳಿದಂಗೆ ನಾವೆಲ್ಲ ಸಂಘಟನೆಯಿಂದ ಕೆಲಸ ಮಾಡಿಸ್ತೀವಿ. ಮತ್ತು ಈ ವಿಶೇಷತೆ ಏನಂದರೆ ಆಟೋ ರಿಕ್ಷಾ ಚಾಲಕರಿಗೆ ಭಾಳಷ್ಟು ಈಗಾಗಲೇ ಹೇಳಿದ್ದೀವಿ ನಾವು, ದಾಖಲಾತಿಗಳು ಇಟ್ಕೋಬೇಕು, ಲೈಸೆನ್ಸ್ ಹೊಂದಬೇಕು, ನೀವು ಇನ್ಶೂರೆನ್ಸ್ ಹೊಂದಬೇಕು, ಫಿಟ್ನೆಸ್ ಇಟ್ಕೋಬೇಕು ಅಂತ ಹೇಳಿದ್ದೀವಿ. ಇದೆಲ್ಲ ಕೂಡ ಹಂತವಾಗಿ ನಾವು ನಮ್ಮ ಸಂಘಟನೆಯಿಂದ ಕೆಲಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ನಮ್ಮ ಎಲ್ಲ ಪತ್ರಿಕಾ ಚಿತ್ರರಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದಿಂದ ನಾ ತುಂಬ ಹೃದಯ ಸಲ್ಲಿಸ್ತೀನಿ.